ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶ್ರೀಪ್ರಿಯಾ. ಫ್ಯಾನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಚಿತ್ರದುರ್ಗದ ವ್ಲಾಗ್ ಇದು ಅಂತ ಹೇಳಿ. ಸೊ ಹೋದ ವಾರ ಅಂದರೆ ಸೆಪ್ಟೆಂಬರ್ 12ನೇ ತಾರೀಕು ನಾನು ಹಸ್ಬೆಂಡ್ ಇಬ್ರು, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ದಸರಾಗೆ ಮುಂಚೆ ನಾವು ಒಂದ್ಸಲಿ ಹೋಗ್ತೀವಿ ಚಿತ್ರದುರ್ಗಕ್ಕೆ, ಗೊಂಬೆಗಳನ್ನೆಲ್ಲ ಇಟ್ಟು ಕೊಟ್ಟು ಸ್ವಲ್ಪ ಎಲ್ಲ ಪ್ರಿಪ್ರೇಷನ್ ಮಾಡಿ ಬರಲಿಕ್ಕೆ. ಸೊ ಈ ವಾರ ಅಂದರೆ ಜಸ್ಟ್ ಬಿಫೋರ್ ದಸರಾ ನಮ್ಗೆ ಹೋಗೋಕ್ಕಾಗ್ದಲೇ ಇರೋ ಕಾರಣ ನಾವು ಮುಂಚೆನೇ ಹೋಗ್ಬಿಟ್ಟು ಎಲ್ಲ ಪ್ರಿಪ್ರೇಷನ್ ಮಾಡಿಬಿಟ್ಟು ಬಂದ್ವಿ ಒಂದಿಷ್ಟೆಲ್ಲನೂ. ಅದ್ರ ಜೊತೆಗೆ ಶನಿವಾರ ನಮ್ಮಲ್ಲಿ ಹಿಂದೂ ಮಹಾಗಣಪತಿ ವಿಸರ್ಜನೆ ಕೂಡ ಇತ್ತು. ಸೊ ಅದರದ್ದು ಕ್ಲಿಪ್ಪಿಂಗ್ಸ್ ಈ ವ್ಲಾಗಲ್ಲೇ ಇರುತ್ತೆ. ಇದೆಲ್ಲ ನೋಡ್ಕೊಂಡು ಬನ್ನಿ. ಅದಾದಮೇಲೆ ನಾನು ನಿಮ್ಮನ್ನೆಲ್ಲ ಮತ್ತೆ ಮೀಟ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. 11:22ಗೆ ನಾವು ಹಿಂದೂ ಮಹಾಗಣಪತಿ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಇಷ್ಟೊತ್ತಲ್ಲಿ ರಶ್ ಇರಲ್ಲ ಅಂದ್ಕೊಂಡಂತೂ ಹೋಗ್ತಾ ಇದ್ದೀವಿ. ನೋಡೋಣ, ಕ್ಲೋಸ್ ಆಗಿರುತ್ತಾ ಓಪನ್ ಇರುತ್ತಾ ಅನ್ನೋದಕ್ಕಿಂತ ಲೈಟ್ಸ್ ಕೂಡ ಆಫ್ಕೋರ್ಸ್ ಆನ್ ಇರುತ್ತೆ. ನಾಳೆನೇ ವಿಸರ್ಜನೆ, ಹಾಗಾಗಿ ಸೊ ಲೆಟ್ಸ್ ಗೋ. ನಾನು ಲೈಟ್ಸ್ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ರು. ವಿತೌಟ್ ಸ್ವಿಚ್ಚಿಂಗ್ ದೆಮ್ ಆನ್ ಇತ್ತು. ನಾನು ಇದಕ್ಕೆ ಮುಂಚೆ ಕ್ಲಿಪ್ ಹಾಕಿರ್ತೀನಿ. ಫ್ಲ್ಯಾಗ್, ಆರೆಂಜ್ ಕಲರ್ ಫ್ಲ್ಯಾಗ್ ಎಲ್ಲ ಕಡೆಯಿಂದನೂ ಕಟ್ಟಿ ಎಲ್ಲ ಮಾಡಿದ್ರಲ್ಲ, ಸೊ ಅದು. ಈಗ ಲೈಟ್ಸ್ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ನಾನು ಅಮ್ಮನ ಜೊತೆ ಹೋಗ್ತಿದ್ದೀನಿ, ಹಸ್ಬೆಂಡ್ ಹಿಂದೆ ಬರ್ತಾ ಇದ್ದಾರೆ. ಸೊ ಫೈನಲಿ ಚಿತ್ರದುರ್ಗದ ಲೈಟ್ಸ್ ನೋಡಲಿಕ್ಕೆ ಅಂತ ನಾವು ಹೊರಟಿದ್ದು. ಟೈಮಿಂಗು ಹೇಳಿದೆ ನಿಮಗೆ. ಟೈಮ್ ನೋಡಿ, ಜನ ನೋಡಿ. ಚಿತ್ರದುರ್ಗದಲ್ಲಿ ಇಷ್ಟೊತ್ತಿಗೆ ಎಲ್ಲರೂ ಮಲ್ಕೊಂಡ್ಬಿಡ್ತಾರೆ ಯೂಶಲಿ. ಇದು ಒನಕೆ ಓಬವ್ವನ ಸ್ಟ್ಯಾಚು ಹತ್ರ. ಒನಕೆ ಓಬವ್ವನೇ ಕಾಣಿಸ್ತಿರ್ಲಿಲ್ಲ, ಅಷ್ಟು ಜನ ಇದ್ದರು 11:30 ಟೈಮಲ್ಲಿ ಕೂಡ. ಆ್ಯಂಡ್ ಈಗ ನೀವು ನೋಡ್ತಾ ಇರೋದೇನಿದೆ, ಇದು ಮದಕರಿ ಸರ್ಕಲ್, ಅಥವಾ ನಮ್ಮ ಚಿತ್ರದುರ್ಗದಲ್ಲಿ ಅದನ್ನು ಮೆಜೆಸ್ಟಿಕ್ ಅಂತ ಕರೀತಾರೆ. ಸೊ ನಮ್ಮ ಊರಿನ ಮೆಜೆಸ್ಟಿಕ್ ಇದು. ಅಲ್ಲಿ ಮದಕರಿ ನಾಯಕಂದ ಏನು ಸ್ಟ್ಯಾಚುದ್ ನೋಡ್ತಾ ಇದ್ದೀರಲ್ಲ, ಅದು ಒಂದೇ ಇರುತ್ತೆ ಯೂಶಲಿ. ಮೇಲ್ಗಡೆಗೆ ಏನು ಬೆಟ್ಟದ ಥರ ಮಾಡಿ ಭಾರತ ಮಾತೆನಿಟ್ಟು, ಮುಂದ್ಗಡೆಗೆ ಈ ಮಿಲ್ಟ್ರಿ ಏರ್ಕ್ರಾಫ್ಟ್ಸ್ಗಳನ್ನೆಲ್ಲ ಇಟ್ಟು ಏನೇನೋ ಮಾಡಿದರು. ಸೊ ಅದನ್ನೆಲ್ಲ ನೋಡಿಕೊಂಡು ಹಾಗೆ ಮುಂದೆ ಬಂದ್ವಿ. ಗಣಪತಿ, ಮೇನ್ ಗಣಪತಿ ಎಲ್ಲಿ ಕೂಡಿಸಿದ್ರು ಅಲ್ಲಿ ಬಂದ್ವಿ. ಲೈಟ್ಸ್ ಅಂತೂ ನಿಜವಾಗ್ಲೂ ಕಣ್ಣು ಹಾಯಿಸಿದ ಕಡೆಗೆಲ್ಲ ಬೆಳಕು ತುಂಬ ಅಂದರೆ ತುಂಬ ಅಂದವಾಗಿ ಕಾಣಿಸ್ತಾ ಇತ್ತು. ಇದ್ರ ಜೊತೆಗೆ ಈ ಪಾತ್ವೇ ಏನಿದೆ, ಗಣಪತಿ ತನಕ ಹೋಗೋ ರೂಟ್ ಏನಿದೆ, ಪೂರ್ತಿಯಾಗಿ ಮೇಲ್ಗಡೆಗೆ ಚಪ್ರ, ಲಿಟ್ರಲಿ ಲೈಟ್ಗಳ ಚಪ್ರ ಹಾಕಿದ್ರು. ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿತ್ತು. ಸೊ ಲಕ್ಕಿಲಿ ನಮಗೆ ಈ ವರ್ಷ ಅಂದರೆ ಒಂದು ರಾತ್ರಿ ಮುಂಚೆ ಹೋಗಿದ್ದಷ್ಟೇ ನಾವು. ಹೋಗಿ ಅದನ್ನೆಲ್ಲ ನೋಡಿ ಫುಲ್ ಖುಷಿಯಾಗೋಯ್ತು. ಅದನ್ನೆಲ್ಲ ಶೂಟ್ ಮಾಡ್ಕೊಂಡು ಬಂದಿದ್ದೀನಿ. ಅಷ್ಟೆಲ್ಲ ನೋಡ್ಕೊಂಡು ಬನ್ನಿ. ಅದಾದಮೇಲೆ ನಾನು ನಿಮ್ಮನ್ನೆಲ್ಲ ಮತ್ತೆ ಮೀಟ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ಗುಡ್ ಮಾರ್ನಿಂಗ್. ಸೊ ಇವತ್ತು ಶೋಭಾಯಾತ್ರೆ ಇದೆ, ಗಣಪತಿ ವಿಸರ್ಜನೆದು. ಆಲ್ಸೋ ಇವತ್ತು ಇಲ್ಲೂ ಮನೇಲಿ ಕೆಲಸ ಶುರು ಮಾಡ್ತಾ ಇದ್ದೀವಿ. ಮೇನ್ಲಿ ಇದು ಅಟ್ಟ, ಅಲ್ಲಿಂದ ಇವಾಗ ಎಲ್ಲ ಕಬ್ಬಿಣದ ಸ್ಟ್ಯಾಂಡ್ಗಳೆಲ್ಲ ಇಳಿಸಿ ಫಿಟ್ ಎಲ್ಲ ಮಾಡಬೇಕು. ಲೈಕ್ ಎವ್ರಿ ಸ್ಕ್ರೂ ಅದೆಲ್ಲ ಈ ಥರದ್ದು ಕಬ್ಬಿಣದ ರ್ಯಾಕ್ಗಳು ಬರುತ್ತಲ್ಲ, ಈ ಥರದ್ದು. ಸೊ ಈಗ ಮನೆ ಈ ಥರನೇ ಕಾಣುತ್ತೆ, ನೀವು ಹೇಗೆ ನೋಡಿದ್ರು ಹೀಗೆ ಕಾಣುತ್ತೆ. ಸೊ ಆ ಥರ ಸ್ಕ್ರೂಗಳನ್ನ ಹಾಕಿ 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 ಟೈಟ್ ಮಾಡ್ತಾ ಹೋಗಬೇಕು. ಲೈಕ್ ಎಣಿಸ್ಕೊಂಡು ಫುಲ್ ಕ್ಯಾಲ್ಕುಲೇಷನ್ ಅದು.
ಸೊ ಎಸ್, ಈಗ ಶುರು ಮಾಡ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿದ್ದೆಲ್ಲ ಖಾಲಿ ಮಾಡಿದ್ದೀವಿ. ಇವಾಗ ಇದು ಒಂದು ಈ ಕಡೆ ಖಾಲಿ ಮಾಡಿಬಿಟ್ಟು ಶುರು ಮಾಡಬೇಕು. ಮೇಲಿಂದ ಇಳಿಸೋದೆಲ್ಲ ಇಳಿಸ್ಬಿಟ್ಟು ಆಮೇಲೆ ನಾವು ಒಂದು ಸ್ವಲ್ಪ ಹೊತ್ತು ಶೋಭಾಯಾತ್ರೆಗೆ ಹೋಗ್ಬಿಟ್ಟು ಬರ್ತೀವಿ. ಬಿಕಾಸ್ ಸಂಜೆ ಇವಾಗ ಬೆಳಗ್ಗೆ 10:40ಕ್ಕೆ ಶುರು ಮಾಡ್ತಾರೆ ಶೋಭಾಯಾತ್ರೆ. ಅದು ಸಂಜೆ 7:30-8 ಗಂಟೆ ತನಕ ನಡೆಯುತ್ತೆ. ಸೊ ವಿ ಹ್ಯಾವ್ ಎನಫ್ ಟೈಮ್ ಮಧ್ಯದಲ್ಲಿ ಹೋಗ್ಬಿಟ್ಟು ಬರಲಿಕ್ಕೆ. ಸೊ ಎಸ್, ಲೆಟ್ಸ್ ಸ್ಟಾರ್ಟ್ ದಸರಾ ಪ್ರೆಪ್ಸ್ 2025. ಓಕೆ, ನೀವು ಹಿಂದೆ ಟೈಮ್ ನೋಡಿರ್ತೀರಾ, 9:15 ಆಗಿತ್ತು. ಸೊ ಅದಾದಮೇಲೆ ಒಂದು ಸ್ವಲ್ಪ ಕಾಫಿ ಟೀ ಎಲ್ಲ ಮುಗಿಸ್ಕೊಂಡು ಫ್ರೆಶ್ನಪ್ ಆಗಿ ನಾನು ಫಸ್ಟು ಹೋಗಿದ್ದೆ ವಿಶಾಲ್ ಮಾರ್ಟ್ಗೆ. ಯಾಕಂತ ಹೇಳಿದ್ರೆ ಅವತ್ತು ಹಿಂದೂ ಮಹಾಗಣಪತಿ ವಿಸರ್ಜನೆ ಇದ್ದಿದ್ದರಿಂದ ಬೇರೆ ಎಲ್ಲ ಶಾಪ್ಸು ಕ್ಲೋಸ್ಡ್ ಆಗಿತ್ತು. ಸೊ ಇದೊಂದು ಶಾಪ್ ಓಪನ್, ಅಂದರೆ ಈ ಥರ ಮಾರ್ಟ್ಗಳು ಓಪನ್ ಇರುತ್ತೆ ಅಂತ ಹೇಳಲು ಹೋಗಿದ್ದೆ. ಅಲ್ಲಿ ತುಂಬ ಒಳ್ಳೆ ಗಿಫ್ಟ್ ಐಟಮ್, ಅಂದರೆ ಗಿಫ್ಟ್ ಕೊಡಬಹುದಾದಂತಹದ್ದೊಂದಿಷ್ಟೆಲ್ಲ ನೋಡಿದೆ. ಸೊ ಹಾಗಾಗಿ ಶೇರ್ ಮಾಡೋಣ ಅಂತ ಹೇಳಿ ಶೇರ್ ಮಾಡಿದೆ. ನಿಮ್ಗೇನಾದರೂ ಇನ್ನೇನು ದೀಪಾವಳಿ ಹಬ್ಬ ಬರ್ತಾ ಇದೆ, ಸುಮಾರು ಕಡೆಗೆ ಕೊಡ್ತಾರೆ ದೀಪಾವಳಿ ಗಿಫ್ಟ್ ಅಂತ ಹೇಳಿ. ಸೊ ಅದಕ್ಕೆ ಒಳ್ಳೆ ಆಪ್ಷನ್ ಇದು 299ಗೆ. ಅದ್ರ ಜೊತೆಗೆ ಅಮ್ಮನ ಮನೆಗೆ ಒಂದು ಸ್ಟೀಲ್ದು ಚಾಪಿಂಗ್ ಬೋರ್ಡ್ ಬೇಕಿತ್ತು, ಅದನ್ನು ತೊಗೊಂಡಿದ್ದೆ. ಅದರೊಟ್ಟಿಗೆ ಇನ್ನೂ ಏನೇನೋ ತೊಗೊಂಡಿದ್ದೆ ಗ್ಲಾಸ್ದು. ಬಟ್ ಲಕ್ಕಿಲಿ ಗ್ಲಾಸ್ದೆಲ್ಲ ತೊಗೊಂಡಿದ್ನ ಅಲ್ಲೇ ಇಟ್ಬಿಟ್ಟು ಬಂದೆ. ಬೇಡ ಈಗ ಸದ್ಯಕ್ಕೆ, ಬೇಕಾಗಿರೋದು ಮಾತ್ರ ತೊಗೊಂಡು ಹೋಗೋಣ ಅಂತ ಹೇಳಿ ಸ್ಟೀಲ್ದು ಅದೊಂದು ಕಟಿಂಗ್ ಬೋರ್ಡು, ಜೊತೆಗೆ ಒಂದು ಇದು ಟೀ ಸ್ಟ್ರೇನರು ಮತ್ತು ಹುಕ್ಸು, ಅದಷ್ಟನ್ನೇ ತೊಗೊಂಡು ಬಂದೆ. ಬರ್ತಾ ಏನೋ ಒಂದು ಪ್ರಾಬ್ಲಮ್ ಆಗೋಯ್ತಲ್ಲಿ. ಸೊ ಅದು ಏನಾಗಿದೆ ಅಂತ ನಾನು ಮುಂದೆ ಹೇಳಿದ್ದೀನಿ. ಸೊ ಹಾಗಾಗಿ ಮತ್ತೆ ಇಲ್ಲಿ ರಿಪೀಟ್ ಮಾಡ್ತಾ ಇಲ್ಲ. ಇದೆಲ್ಲ ಮುಗಿಸ್ಕೊಂಡು ನಾವು ಅವತ್ತು ಮಧ್ಯಾಹ್ನದಷ್ಟೊತ್ತಿಗೆ ಇದಕ್ಕೆ ಹೋಗೋರಿದ್ವಿ, ಎಲ್ಲಿಗೆ ವಿಸರ್ಜನೆ ನೋಡ್ಲಿಕ್ಕೆ ಹೋಗೋರಿದ್ವಿ. ಯಾಕಂದರೆ ಆವಾಗ ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಮ್ಯೂಸಿಕ್ ಇರುತ್ತೆ. ಬಟ್ ಹೋಗೋಕ್ಕಾಗಲಿಲ್ಲ, ಅದೇ ಕಾರಣದಿಂದ, ನಾನೇನು ಹೇಳಿದ್ನಲ್ಲ ಇವಾಗ, ಅದೇ ಪ್ರಾಬ್ಲಮ್ ಆಗಿದ್ದರಿಂದ ಹೋಗೋಕ್ಕಾಗಲಿಲ್ಲ. ಸೊ ರಾತ್ರಿ ಒಂದು 8 ಗಂಟೆ ಅಷ್ಟೊತ್ತಿಗೆ ಮ್ಯೂಸಿಕ್ ಎಲ್ಲ ಕಂಪ್ಲೀಟ್ಲಿ ಸ್ಟಾಪ್ ಆಗೋಗಿತ್ತು. 90% ಜನ ಆಲ್ಮೋಸ್ಟ್ ಎಲ್ಲರೂ ಹೊರಡೋರಿದ್ರು, ವಾಪಸ್ ಹೋಗೋರೇ ಜಾಸ್ತಿ ಜನ ಇದ್ದರು ನಮ್ಮ ಎದುರುಗಡೆಗೆ. ಬಟ್ ನನಗೇನಂದರೆ ಗಣೇಶ ವಿಡಿಯೋ ತೆಕ್ಕೊಳ್ಳೇಬೇಕು ನಾನು ವಿಸರ್ಜನೆ ಟೈಮಲ್ಲಿ ಅಂತ ಹೇಳಿ ನಾನು ಹಸ್ಬೆಂಡ್ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿದ್ರು. ಸೊ ನಾನು ಅವರು ಇಬ್ಬರು ಹೋಗ್ಬಿಟ್ಟು ನೋಡಿಕೊಂಡು ಅಟ್ಲೀಸ್ಟ್ ಒಂದು ಗ್ಲಿಮ್ಸ್ ತೊಗೊಂಡು ಬರೋಣ ಅಂತ ಹೇಳಿ ಹೋಗಿ ನೋಡಿಕೊಂಡು ವಾಪಸ್ ಬಂದ್ವಿ. ಗಣೇಶನಿಗೆ ಬಾಯ್ ಹೇಳಿ ಮುಂದಿನ ವರ್ಷ ಮೀಟ್ ಮಾಡ್ತೀವಿ ಅಂತ ಹೇಳಿ ವಾಪಸ್ ಮನೆಗೆ ಬಂದ್ವಿ. ವಾಪಸ್ ಬಂದಾದಮೇಲೆ ಅವತ್ತಿನ ದಿನ ಕಂಪ್ಲೀಟ್ಲಿ ಬೆಳಗ್ಗಿಂದ ಸ್ವಲ್ಪ ಕೆಲಸ ಮಾಡ್ತಿದ್ವಿ, ಬಟ್ ಅಷ್ಟು ಕ್ಲೀನಾಗಿ ಮಾಡೋಕ್ಕಾಗಿರಲಿಲ್ಲ. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ನಮ್ಮ ಓನರ್ ಮನೆಗೆ ಹೋಗಿದ್ದೆ, ಅಂದರೆ ಹಳೆ ಓನರ್ ಮನೆಗೆ ಹೋಗಿದ್ವಿ. ನಾವು ಆ ಮನೇಲಿ ಇದ್ವಿ. ತುಂಬ ಕ್ಲೋಸ್ ಆಗಿದ್ದಾರೆ ಅವರು, ಶುಭಾಕ ಅಂತ ಹೇಳಿಬಿಟ್ಟು. ಅವ್ರ ಮನೇಲಿ ಈ ಗಿಡಗಳನ್ನೆಲ್ಲ ಹಾಕಿದ್ರು. ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಎಲ್ಲಾದ್ರದ್ದು ಸೀಡ್ಸ್ ಎತ್ಕೊಂಡು ಬಂದಿದ್ದೀನಿ, ನಮ್ಮ ಮನೆ ಹತ್ರನೂ ಹಾಕೋಣ ಅಂತ ಹೇಳಿ ಎಲ್ಲ ಗಿಡದ್ದು ಆಲ್ಮೋಸ್ಟ್ ಸೀಡ್ಸ್ ತೊಗೊಂಡು ಬಂದಿದ್ದೀನಿ. ಸೊ ಎಸ್, ಇದನ್ನು ಇವಾಗ ಬೆಳೆಸಬೇಕು. ಅದ್ರ ಜೊತೆಗೆ ಸುಮಾರು ಪ್ರೊಪಗೇಷನ್ ಕೂಡ ಮಾಡ್ತಾ ಇದ್ದೀನಿ. ಇವಾಗ ಕರೆಂಟ್ಲಿ ನಡೀತಾ ಇದೆ, ಅದೆಲ್ಲ ಶೇರ್ ಮಾಡ್ತೀನಿ ನಿಧಾನಕ್ಕೆ, ನಾನು ಹೇಗೆ ಪ್ರಾಪಗೇಟ್ ಎಲ್ಲ ಮಾಡ್ತೀನಿ ಅಂತ ಹೇಳಿ. ಬಟ್ ನಾನು ಏನೋ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ನಲ್ಲ, ಏನಾಯಿತು ಏನು ಕತೆ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ಅದಾದಮೇಲೆ ನಾನು ನಿಮ್ಮನ್ನೆಲ್ಲ ಮತ್ತೆ ಮೀಟ್ ಮಾಡ್ತೀನಿ. ಗುಡ್ ಈವ್ನಿಂಗ್. ಸೊ ಇವತ್ತು ಇಸ್ ದ ನೆಕ್ಸ್ಟ್ ಡೇ, ಸಂಡೇ. ನಾಳೆನೇ ನಾವು ವಾಪಸ್ ಹೊರಡ್ತಾ ಇದ್ದೀವಿ. ಮೀನ್ವೇಲ್ ನೀವು ಹಿಂದೆ ನೋಡ್ತಾ ಇರ್ತೀರಾ, ಸ್ಟ್ಯಾಂಡ್ಗಳು ಫಿಟ್ ಆಗಿರೋದು ಕಾಣಿಸ್ತಾ ಇರ್ಬೋದು. ಇಲ್ಲಿ 3 ಸ್ಟ್ಯಾಂಡ್ ಇದೆ. ಅದ್ರ ಜೊತೆಗೆ ಇಲ್ಲಿ ಹೊರಗಡೆಗೆ ಒಂದು ಸ್ಟ್ಯಾಂಡ್ ಇದೆ ಇಲ್ಲಿ. ಆ್ಯಂಡ್ ಈಗ ಇಟ್ ಈಸ್ ಆಲ್ವೇಸ್ ಎಂಟೈರ್ ಮೆಸ್. ನಾವು ಹೇಗೆ ಎಷ್ಟರ ಮಟ್ಟಿಗೆ ಎಷ್ಟು ಚೆನ್ನಾಗಿ ಗೊಂಬೆಗಳು ಇಟ್ಟ ಮೇಲೆ ಕಾಣಿಸುತ್ತೆ, ಅಷ್ಟೇ ಮೆಸ್ಸಿಯಾಗಿರುತ್ತೆ ಅದಕ್ಕೆ ಮುಂಚೆ. ಸೊ ನಾವು ಆ್ಯಕ್ಚುಲಿ ಏನಾಯಿತು ಅಂತ ಹೇಳಿದ್ರೆ, ಓಕೆ ಸೊ ಬ್ಯಾಕ್ ಸ್ಟೋರಿ ಏನಾಯಿತು ಅಂತ ಹೇಳಿದ್ರೆ, ನೆನ್ನೆ ವ್ಲಾಗ್ ಮಾಡಬೇಕಾಗಿತ್ತು, ನೆನ್ನೆ ವ್ಲಾಗ್ ಮಾಡಿಲ್ಲ. ಬೆಳಗ್ಗೆ ಈ ವಾಲ್ ಹುಕ್ಸ್ ಎಲ್ಲ ತೊಗೊಂಡು ಬರೋಕ್ಕೆ ಅಂತ ವಿಶಾಲ್ ಮಾರ್ಟ್ಗೆ, ನೀವು ಇದಕ್ಕೆ ಮುಂಚೆ ನೋಡಿರ್ತೀರ, ವಿಶಾಲ್ ಮಾರ್ಟ್ದು ಅಲ್ಲಿ ಏನೋ ಒಂದು 2-3 ತುಂಬ ಚೆನ್ನಾಗಿರೋದಿತ್ತು, ಅದನ್ನು ಶೇರ್ ಮಾಡಿದ್ದೀನಿ. ಸೊ ಅಲ್ಲಿಂದ ವಾಪಸ್ ಇನ್ನೇನು ಬರ್ತಾ ಮೆಟ್ಲು ಇಳಿತಾ ಇದ್ದೀನಿ, ಜಾರಿ ಬಿದ್ದು ಮಂಡಿ ಸಿಕ್ಕಾಪಟ್ಟೆ ಗಾಯ ಆಗಿಬಿಟ್ಟಿತ್ತು. ಹಾಗಾಗಿ ಏನಾಯಿತು ಪ್ರಾಬ್ಲಮ್ಮು, ಇದೆಲ್ಲ ಮಾಡೋದ್ರಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಬಂತು. ಅಂದರೆ ಲೈಕ್ 1 ಅವರಲ್ಲಿ ಮುಗಿಸೋವಂಥ ಕೆಲಸ 2 hours ತೊಗೊಳ್ತಾ ಬಂತು. ಯಾಕಂದರೆ ಕೂತು ಎದ್ದು ಮಾಡಬೇಕಲ್ಲ ಇದನ್ನು ಫಿಟ್ ಮಾಡಲಿಕ್ಕೆ. ಸೊ ಮಂಡಿ ಮಡ್ಚೋಕ್ಕೆ ಮತ್ತು ಸ್ಟ್ರೈಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಅಮ್ಮ ಆಲ್ಮೋಸ್ಟ್ ಇದ್ದರು. ನಾವುಗಳು 3 ಜನ ಶುರು ಮಾಡಿದ್ವಿ. ಇದು ಒಂದು ಫಿಟ್ ಮಾಡಿ ಇಟ್ಟಿದ್ದಷ್ಟೇ, ಬೆಳಗ್ಗೆಯಿಂದ ಅಷ್ಟೇ ಆಗಿದ್ದು. ಸೊ ರಾತ್ರಿ ಕೂತ್ಕೊಂಡು ಈ ಕಡೆ ಪಕ್ಕ ಇದೆಯಲ್ಲ ಅದು. ಸೊ ಇದು 5 ಸ್ಟೆಪ್ಸ್ ಏನಿದೆ ಅದು ಸೆಂಟ್ರಿಗೆ ಬರುತ್ತೆ. ಇದೆರಡು ಏನಿದೆ ಚಿಕ್ಕ ಚಿಕ್ಕದು ಆ ಕಡೆ ಈ ಕಡೆ ಬರುತ್ತೆ. ಆ್ಯಂಡ್ ಹಾರಗಳು ಕಂಪ್ಲೀಟಾಗಿ ಹಾಕಿ ಆಯಿತು. ಈಗೇನೂ ಸರಿಯಾಗಿ ಗೊತ್ತಾಗಲ್ಲ ಅಂದರೆ ಹೆಂಗಿರುತ್ತೆ ಏನು ಅಂತ ಹೇಳಿ. ಆಲ್ಸೋ ಇದು ಏನಪ್ಪ ಇದು ಹಿಂಗಿದೆ ಅಂತ ಅನಿಸುತ್ತೆ. ಬಟ್ ಒಂದ್ಸಲಿ ಗೊಂಬೆ ಎಲ್ಲ ಇಟ್ಟ ಮೇಲೆ ಇದು ಆ್ಯಕ್ಚುಲಿ ಲಿಟ್ರಲಿ ಇವಾಗ ಹೆಂಗೆ ಕಾಣ್ತಿದೆ ನಮ್ಮಮ್ಮ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಹೇಗೆ ಕಾಣ್ತಿದೆ ಅಂತ ಹೇಳಿದ್ರೆ, ಈ ಥರ ಏನಾರ ಒಂದು ಡ್ರೆಸ್, ನಾರ್ಮಲ್ ನೈಟ್ ಡ್ರೆಸ್ ಮೇಲೆ ಫುಲ್ ದೊಡ್ಡ ಇಯರಿಂಗು, ಬಂಗಾರದ್ದು ಅದು ಇದು ಮತ್ತು ನೆಕ್ಲೆಸ್ ಅದೆಲ್ಲ ಹಾಕೊಂಡ್ರೆ ಹೆಂಗೆ ಕಾಣ್ತದೆಯೋ ಹಂಗೆ ಕಾಣ್ತಾ ಇದೆ. ಅದು ಆ್ಯಕ್ಚುಲಿ ರೇಷ್ಮೆ ಸೀರೆ ಉಟ್ಕೊಂಡು ಹಾಕ್ಕೊಳ್ತಾ ಇರ್ತೀವಲ್ಲ, ಸೊ ಆಗ ಅಷ್ಟೆಲ್ಲ ಗಾಡಿ ಜ್ಯುವೆಲ್ರೀಸ್ ಏನು ಅನಿಸಲ್ಲ. ಬಟ್ ಈ ಥರ ಡ್ರೆಸ್ಗಳ ಮೇಲೆ ಹಾಕೊಂಡಾಗ ಹೆಂಗೆ ಅನಿಸುತ್ತೆ ಹಂಗೆ ಅನಿಸ್ತಾ ಇದೆ. ಯಾಕಂದರೆ ಗೊಂಬೆ ಇಲ್ವಲ್ಲ ಸದ್ಯಕ್ಕಿನ್ನು.
ಸೊ ಎಸ್ ಅದು ವಿಷಯ. ಹಾಗಾಗಿ ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಆಲ್ಸೋ ನಾನು ಪ್ಯಾಂಟನ್ನೆಲ್ಲ ಮೇಲೆ ಮಡ್ಚ್ಕೊಂಡು ಗಾಳಿಗೆ ಬಿಡು ಅಂತ ಹೇಳಿದರು. ಆಲ್ಸೋ ಬಟ್ಟೆ ಟಚ್ ಆದರೆ ಸಿಕ್ಕಾವಡೆ ನೋವ್ತಾ ಇದೆ. ಹಾಗಾಗಿ ನೆನ್ನೆ ಎಲ್ಲ ಸ್ವಲ್ಪ ಕಾಲೆಲ್ಲ ಪ್ಯಾಂಟೆಲ್ಲ ಮಡ್ಚ್ಕೊಂಡು ಓಡಾಡ್ತಾ ಇದೆ. ಅದೇ ಸ್ವಲ್ಪ ಇರಿಟೇಟಿಂಗ್ ಆಗಿತ್ತು. ಸೊ ಹಾಗಾಗಿ ನಾನು ಏನು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಇದ್ರದ್ದೆಲ್ಲನೂ. ಆ್ಯಂಡ್ ಇದು ಫಿಟ್ ಮಾಡೋದೇನಿಲ್ಲ, ಜಾಸ್ತಿ ಏನೂ ಇರೋದಿಲ್ಲ ಇದರಲ್ಲಿ. ಸೊ ಹಾಗಾಗಿ ಅದನ್ನೇನು ವ್ಲಾಗ್ ಮಾಡಲಿಲ್ಲ. ಈಗ ಇದೆಲ್ಲ ಫಿಟ್ಟಿಂಗ್ ಆಯಿತು. ನಾಲ್ಕಲ್ಲಮ್ಮ 4 ಸ್ಟ್ಯಾಂಡನ್ನು ಫಿಟ್ ಮಾಡಿದ್ದೀವಿ. ಇನ್ನೂ ಒಂದು ಸ್ಟ್ಯಾಂಡ್ ಇದೆ, ಅದು ಬೇಕಾದರೆ ಫಿಟ್ ಮಾಡ್ತೀವಿ ಅಷ್ಟೇ. ಅದು ಹೊರಗಡೆ ಗಿಡಕ್ಕೆ ಅಂತಲೇ ಇನ್ನೊಂದು ತರಿಸಿದ್ದು, ಬಟ್ ಅದನ್ನು ಇಟ್ಟರೆ ಬಾಗಿಲು ಕ್ಲೋಸ್ ಮಾಡೋಕ್ಕಾಗಲ್ಲ. ಆಲ್ಸೋ ನಮಗೆ ಪಾರ್ಕ್ಗೆ ಆ ಸ್ಟ್ಯಾಂಡ್ ಫಿಟ್ ಮಾಡಿದ್ರೆ ಪಾರ್ಕಿಗೆ ಜಾಗ ಸಿಗಲ್ಲ. ಸೊ ಮಕ್ಕಳು ಬಂದರೆ ಪಾರ್ಕ್ ಜಾಸ್ತಿ ಹುಡುಕಿ ನೋಡ್ತಾರೆ, ಯಾಕಂದರೆ ಅಲ್ಲಿ ಐಸ್ ಕ್ರೀಮ್ ಅಂಗಡಿಗಳು, ಅದು ಸುಮಾರು ಎಲ್ಲ ಥರದ ಪಾನಿಪುರಿ ಅಂಗಡಿಗಳು ಅದೆಲ್ಲ ಅಲ್ಲಿ ಇಡ್ತೀವಲ್ಲ. ಸೊ ಹಾಗಾಗಿ ಸೊ ಎಸ್ ಸದ್ಯಕ್ಕಷ್ಟು. ಈಗ ಇದನ್ನು ಪ್ಲೇಸ್ ಮಾಡಿಬಿಟ್ಟು ಇದನ್ನು ಮುಂದೆ ಹಿಂದೆ ಎಲ್ಲೆಲ್ಲ ಇದೆ. ಆ್ಯಂಡ್ ಆಲ್ಸೋ ಅಜ್ಜಿ ಹಪ್ಪಳ ಸಂಡಿಗೆ ಎಲ್ಲ ಕರೆದು ತೊಗೊಂಡ್ಬಂದು ಕೊಟ್ಟರು ತಿನ್ನಿರಿ ಅಂತ. ಅದನ್ನು ತಿಂದು ಒಂದು ಸ್ವಲ್ಪ ಕಾಫಿ ಮಾಡಿ ಕೊಟ್ಟರು, ಅದನ್ನು ಕುಡಿದು ಇವಾಗ ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಕೆಲಸನ. ಈಗ ಗೊಂಬೆಗಳ ಡಬ್ಬಗಳನ್ನೆಲ್ಲ ತೆಗಿಬೇಕು, ಯಾಕಂದರೆ ಬಟ್ಟೆ ಇದಕ್ಕೆ ಹೊದಿಸೋ ಬಟ್ಟೆ ಎಲ್ಲ ಯಾವ್ದಾರ ಒಂದು ಡಬ್ಬದಲ್ಲಿ ಹಾಕಿಟ್ಟಿರ್ತೀವಿ. ಅದು ಎಲ್ಲಿದೆ ಯಾವ ಡಬ್ಬದಲ್ಲಿದೆ ಅಂತ ಗೊತ್ತಾಗಬೇಕು ಅಂದರೆ ಎಲ್ಲ ತೆಗಿಬೇಕು. ಇದೆಲ್ಲ ಇವಾಗ ಈ ವೀಕಲ್ಲಿ ಎಲ್ಲ ಕಸ್ಟಮರ್ ಬಟ್ಟೆಗಳೆಲ್ಲ ಹೇಳಿ ಕೊಟ್ಟು ಎಲ್ಲ ಮಾಡಬೇಕಂತ ಹೇಳಿ ಎಲ್ಲ ಇಲ್ಲೇ ಇಟ್ಕೊಂಡಿದ್ದಾರೆ. ಸೊ ಎಸ್ ಸದ್ಯಕ್ಕೆ ಅಷ್ಟಾದಮೇಲೆ ಇನ್ನೇನೂ ಇಲ್ಲ. ಸೊ ಎಲ್ಲ ಒಂದೊಂದೇ ತೆಗೆದು ಮಾಡಿ, ಯಾಕಂದರೆ ಗೊಂಬೆಗಳು, ಅದರಲ್ಲೂ ಮಣ್ಣಿನ ಗೊಂಬೆಗಳು ತುಂಬ ಕೇರ್ಫುಲ್ಲಾಗಿ ತೆಗಿಬೇಕು ಪ್ರತಿಯೊಂದನ್ನು. ಆಮೇಲೆ ಈ ಪೆಟ್ಟಿಗೆಗಳೇನಿದೆ ಅಲ್ಲ, ಅದು ಖಾಲಿ ಬೇಕು. ಅದ್ರ ಜೊತೆಗೆ ಈ ಪೇಪರ್ಗಳನ್ನೆಲ್ಲ ಪೆಟ್ಟಿಗೆಯಲ್ಲಿ ಹಾಕ್ತೀವಿ, ದೊಡ್ಡ ದೊಡ್ಡ ಪೆಟ್ಟಿಗೆ, ಚಿಕ್ಕ ಚಿಕ್ಕ ಪೆಟ್ಟಿಗೆಯಲ್ಲಿ ಹಾಕ್ತೀವಿ. ಆಮೇಲೆ ಕೆಲವೊಂದು ಪೆಟ್ಟಿಗೆಗಳು ಸ್ಟೆಪ್ಸಿಗೆ ಬೇಕಾಗುತ್ತೆ ನಮಗೆ. ಸೊ ಆ ಪೆಟ್ಟಿಗೆಗಳನ್ನೆಲ್ಲ ಸೆಪ್ರೇಟಾಗಿ ಇಟ್ಕೊಳ್ತೀವಿ. ಸುಮಾರು ಹೋಗುತ್ತೆ ಇದ್ರ ಹಿಂದೆ. ಅಷ್ಟು ಗೊಂಬೆಗಳನ್ನು ಸ್ಟೋರ್ ಮಾಡೋದು, ಮತ್ತು ಅದನ್ನು ರೀಆರ್ಗನೈಸ್ ಮಾಡೋದು ತುಂಬ ಕೆಲಸ ಆಗುತ್ತೆ. ಸೊ ಪ್ರತಿ ವರ್ಷವೂ ನಾವು ಹೀಗೆ ಇಡೋದು. ಅಂದರೆ ಫಸ್ಟ್ ಒಂದು 3 ಸ್ಟೆಪ್ ಒರೆಸ್ಕೊಂಡು ಅದನ್ನೆಲ್ಲ ಇಟ್ಟು ಕಂಪ್ಲೀಟ್ ಮಾಡಿದ ಮೇಲೆ ಮತ್ತೆ ಕೆಳಗಡೆದು 2 ನೀಟಾಗಿ ಆಮೇಲೆ ಒದ್ದೆ ಬಟ್ಟೆ ತೊಗೊಂಡು ಒರೆಸಿ ಎಲ್ಲ ಮಾಡೋದು. ಯಾಕಂದರೆ 5 ಸ್ಟೆಪ್ ಅಲ್ಲ, ತುಂಬ ಹೈಟ್ ಇರುತ್ತೆ. ಸೊ ಹಾಗಾಗಿ ಆಗಲ್ಲ. ಸ್ವಲ್ಪ ಆದಷ್ಟು ನಾನು ಮಾಡಿ, ಯಾಕಂದರೆ ಹತ್ತೋದು ಇಳಿಯೋದು ತುಂಬ ಕಷ್ಟ ಆಗೋಗಿತ್ತು. ತುಂಬಾ ಪೇಯ್ನ್ ಆಗ್ತಾಯಿತ್ತು ನನಗೆ. ಐ ವಾಸ್ ಟೂ ಮಚ್ ಇನ್ ಪೇನ್ ಅಂತ ಹೇಳ್ತಾರಲ್ಲ, ಹಾಗಾಗಿತ್ತು. ಮಡ್ಚೋಕ್ಕಾಗ್ತಿರ್ಲಿಲ್ಲ, ಲಾಡ್ ಆಫ್ ಥಿಂಗ್ಸ್. ಸೊ ನಾನು ಹೇಳಿದ್ನಲ್ಲ, ಅವ್ರ ಮನೆಯಿಂದ ಗಿಡಗಳನ್ನ ತೊಗೊಂಡು ಬರ್ತೀನಿ, ಬೀಜಗಳನ್ನ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿ. ಅವ್ರ ಮನೆಯಿಂದನೇ ಒಂದಿಷ್ಟು ಗಿಡಗಳನ್ನೂ ಎತ್ಕೊಂಡು ಬಂದಿದ್ದೆ. ಅಂದರೆ ಗಿಡ ಕಟ್ಟಿಂಗ್ ತೊಗೊಂಡು ಬಂದಿದ್ದೆ, ಮರುಗ ಮತ್ತು ಇನ್ನೊಂದು ಯಾವುದೋ ಶೋ ಪ್ಲ್ಯಾಂಟು. ತುಂಬ ಪ್ರಿಟಿಯಾಗಿದೆ, ತೋರಿಸ್ತೀನಿ ನಾನು ನೆಕ್ಸ್ಟ್ ಯಾವುದಾದ್ರು ವ್ಲಾಗಲ್ಲಿ. ಅದಾದಮೇಲೆ ಇನ್ನೇನು ಇಲ್ಲ, ಲಿಲಿನ ಕರ್ಕೊಂಡು ಹೋಗಿದ್ವಿ. ಸೊ ಅವಳನ್ನು ಕರ್ಕೊಂಡು ನಾನು, ಹಸ್ಬೆಂಡು, ಅವಳು 3 ಜನನು ಮಂಡೇ ಅರೌಂಡ್ 11:30 ಅಷ್ಟೊತ್ತಿಗೆ ನಾವು ವಾಪಸ್ ಬೆಂಗಳೂರಿಗೆ ಬಂದ್ವಿ. ಸೊ ಇದಾಗಿತ್ತು ಈ ವ್ಲಾಗ್. ಆ್ಯಂಡ್ ನಾನು ಈ ವ್ಲಾಗ್ನ ತುಂಬ ಟೈಮ್ ತೊಗೊಂಡು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಆ್ಯಂಡ್ ದೆರ್ ಇಸ್ ಅ ಗುಡ್ ನ್ಯೂಸ್ ಆಲ್ಸೋ, ಅದನ್ನು ಮುಂದಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮನ್ನೆಲ್ಲ ಮತ್ತೆ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ, ಸ್ಟೇ ಟ್ಯೂನ್, ಟೇಕ್ ಕೇರ್, ರಾಮ್ ರಾಮ್.